ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ. ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ಮೇ 24ರಿಂದ 31ನೇ ತಾರೀಕು ತನಕ ಈ ದ್ವಾದಶ ರಾಶಿಗಳ ಫಲ ಹೇಗಿರುತ್ತೆ ಅಂತ ನೋಡೋಣ. ಈ ವಾರದಲ್ಲಿ ಮೊದಲನೇದಾಗಿ ಈಗ ನಾವು ಗೋಚಾರ ಅಂದರೆ ಯಾವ ಗ್ರಹಗಳು ಯಾವ್ಯಾವ ಪರಿಸರದಲ್ಲಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಗುರು ಶುಕ್ರರು ನಮಗೆ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾರೆ. ಕೇತು ಸಿಂಹ ರಾಶಿಯಲ್ಲಿ, ಚಂದ್ರನು ನಮಗೆ ಸಿಂಹ ಮತ್ತು ಕನ್ಯಾ ರಾಶಿಯಲ್ಲಿ ಈ ವಾರ ಸಂಚಾರ. ಸೂರ್ಯ ಬುಧರು ವೃಷಭ ರಾಶಿಯಲ್ಲಿಯೂ, ಕುಜ ಸ್ವಸ್ಥಾನ ಮೇಷ ರಾಶಿಯಲ್ಲಿಯೂ, ಶನಿ ಮೀನ ರಾಶಿಯಲ್ಲಿಯೂ, ಹಾಗೆ ಕುಂಭ ರಾಶಿಯಲ್ಲಿ, ರಾಹು ಸಿಂಹ ರಾಶಿಯಲ್ಲಿ ಕೇತು ಸಂಚಾರ. ಇದು ನಮಗೆ ಗ್ರಹಗತಿಗಳ ಗೋಚಾರ ಯಾವ್ಯಾವ ಪರಿಸರ ರಾಶಿಗಳಲ್ಲಿ ಅಂತ. ಈಗ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಧನುರ್ರಾಶಿ ನೋಡಿ, ಧನುರ್ರಾಶಿಯವರಿಗೆ ಭಾಗ್ಯ ಮತ್ತು ಕರ್ಮಸ್ಥಾನದಲ್ಲಿ ಚಂದ್ರ ಸಂಚಾರ. ಭಾಗ್ಯದಲ್ಲಿ ಕೇತು ಜೊತೆ ಸೇರ್ಕೊಂಡಾಗ ತಂದೆ ಆರೋಗ್ಯದಲ್ಲಿ ಚಿಂತೆ, ತಾಯಿ ಆರೋಗ್ಯದಲ್ಲಿ, ಕುಟುಂಬದವರದ್ದು ಏನಾನ ಚಿಂತೆ ಕಾಡುತ್ತೆ. ವಾರಾಂತ್ಯದಲ್ಲಿ ಶುಭಾನ ನಿರೀಕ್ಷಿಸಬಹುದು. ನಂತರ ಸಪ್ತಮದಲ್ಲಿ ಗುರು ಶುಕ್ರರ ಯುತಿ, ಶುಭ ಕಾರ್ಯಗಳು ನಡೆಯುತ್ತೆ ಮನೆಯಲ್ಲಿ ಈ ವಾರದಲ್ಲಿ. ಅಥವಾ ಅದಕ್ಕೆ ಏನಾನ ಸಿಂಪ್ಟಮ್ಸ್ ಅಂದರೆ ಅದಕ್ಕೆ ಏನಾದರೂ ಪ್ರಭಾವ ಬೀರುತ್ತೆ. ಹಾಗೆ ಅರ್ಧಾಷ್ಟಮ ಶನಿಗೆ ಪರಿಹಾರ ಬೇಕು. ಶ್ರೀರಾಮ ರಕ್ಷಾ ಸ್ತೋತ್ರ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಒಂದು 21 ಬಾರಿ ಹೇಳ್ಕೊಳ್ಳಿ. ಮಾನಸಿಕ ಸ್ಟೆಬಿಲಿಟಿ ಸಿಗುತ್ತೆ ನಿಮಗೆ. 3ನೇ ಮನೆ ರಾಹು ಲಾಭದಾಯಕವಾಗಿದೆ. ಪಂಚಮದಲ್ಲಿ ಕುಜ, ಧನುರ್ರಾಶಿಯವರಿಗೆ 12ನೇ ಮನೆ ಅಧಿಪತಿ 5ರಲ್ಲಿ ಸ್ವಸ್ಥಾನದಲ್ಲೇ ಇದೆ. ಸ್ವಲ್ಪ ಪ್ರೀತಿ ಪ್ರೇಮ ಸಾಮರ್ಥ್ಯ ಅಥವಾ ಹೈಯರ್ ಎಜುಕೇಷನ್ಗೆ ಖರ್ಚಾದರೂ ಕೂಡ ಅದು ಲಾಭದಾಯಕವಾಗಿರುತ್ತೆ. 6ನೇ ಮನೆಯಲ್ಲಿ ಸೂರ್ಯ ಇದ್ದರೆ ಅಧಿಕಾರ ಸಿಗುತ್ತೆ, ಪ್ರಮೋಷನ್ ಆಗುತ್ತೆ, ಹೊಸ ಕೆಲಸ ಹುಡುಕ್ತಾರೆ, ಕೆಲಸ ಸಿಗುತ್ತೆ. ಓವರ್ ಆಲ್ ತಗೊಂಡ್ರೆ ಈ ವಾರ ಧನುರ್ರಾಶಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆಯದಾಗಿ. ಮಕರ ರಾಶಿ, ಮಕರ ರಾಶಿಯವರಿಗೆ ಅಷ್ಟಮ ಮತ್ತು ನವಮದಲ್ಲಿ ಚಂದ್ರ ಸಂಚಾರ. ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇದ್ದರೆ ಒತ್ತಡಗಳು ಜಾಸ್ತಿ ಕಾಣ್ತೀರಾ ಸೋಮವಾರ ಮಂಗಳವಾರ. ಆಮೇಲೆ ಭಾಗ್ಯಕ್ಕೆ ಹೋದಾಗ ತಕ್ಕ ಮಟ್ಟಿಗೆ ರಿಲೀಫ್ ಆಗುತ್ತೆ. ಇನ್ನು 6ರಲ್ಲಿ ಗುರು ಶುಕ್ರರಿದ್ದರೆ ಜಾಗ ಬದಲಾವಣೆ ಸಾಧ್ಯತೆ. ಪಂಚಮದಲ್ಲಿ ಬುಧ ಮತ್ತು ಸೂರ್ಯ ಇದೆ. ಸೊ ಅದು ಕಮ್ಯುನಿಕೇಷನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋ ಚಾನ್ಸ್ ಇರುತ್ತೆ, ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಬಟ್ ಎನಿಹೌ 4ನೇ ಮನೆ ಅಂದರೆ ಮಕರ ರಾಶಿಯವರಿಗೆ 4ರಲ್ಲಿ ಸ್ವಸ್ಥಾನದಲ್ಲಿ ಕುಜ ಇದೆ, 11ನೇ ಮನೆ ಅಧಿಪತಿ. ಹಾಗಾಗಿ ಭೂಮಿ ವಾಹನಗಳಿಂದ ಲಾಭನ ನಿರೀಕ್ಷಿಸ್ಬೋದು. ಒಂದು ಪೊಸಿಷನ್ನು ಅಥವಾ ಒಂದು ಬಡ್ತಿ ಪ್ರಮೋಷನ್ ಆಗೋ ಚಾನ್ಸಸ್ಸು ಚೆನ್ನಾಗಿದೆ. ಇನ್ನು 3ರಲ್ಲಿ ಶನಿ ಅತ್ಯುತ್ತಮವಾಗಿದೆ. ಓವರ್ ಆಲ್ ತಗೊಂಡ್ರೆ ಈ ವಾರ ಮಿಶ್ರಫಲ ಮಕರ ರಾಶಿಯವರಿಗೆ ಲಾಭನ ಹೆಚ್ಚಿಗೆ ನಿರೀಕ್ಷಿಸಬಹುದು, ಒಳ್ಳೆಯದಾಗಿ. ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ ಸಪ್ತಮ ಮತ್ತು ಅಷ್ಟಮದಲ್ಲಿ ಚಂದ್ರ ಸಂಚಾರ. 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ತಕ್ಕ ಮಟ್ಟಿಗೆ ಹೊಸ ಉತ್ಸಾಹ ಬರುತ್ತೆ. ಬಟ್ ಕೇತು ಜೊತೆ ಸೇರಿಕೊಂಡಾಗ ಪತಿ ಅಥವಾ ಪತ್ನಿ ಬಗ್ಗೆ ಚಿಂತೆ ಅಥವಾ ಅವ್ರಿಗೆ ಆರೋಗ್ಯದಲ್ಲಿ ಒತ್ತಡ ಇರುತ್ತೆ. ನಂತರ ಅಷ್ಟಮಕ್ಕೆ ಚಂದ್ರ ನೋಡಿ, 6ನೇ ಮನೆ ಅಧಿಪತಿ 8ಕ್ಕೆ ಹೋದಾಗ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಬರುವುದು, ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ ಆಗೋ ಚಾನ್ಸ್ ಇರುತ್ತೆ, ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಚಂದ್ರನಿಗೆ ಪರಿಹಾರ ಈಗ ಅವಶ್ಯಕತೆ ಇದೆ. ಚಂದ್ರನಿಗೋಸ್ಕರ ಶಿವನ ಆರಾಧನೆ ಮಾಡೋದು, ಅಕ್ಕಿಯನ್ನು ದಾನ ಕೊಡೋದು ಅಥವಾ ಹಾಲು ದಾನ ಕೊಡೋದು, ತಾಯಿಗೆ ಜೊತೆ ಒಳ್ಳೆ ಮಾತಾಡೋದು ಅಥವಾ ತಾಯಿ ಸೇವೆ ಮಾಡೋದು, ಜಲಾಭಿಷೇಕ ರುದ್ರಂಗೆ, ಇದೆಲ್ಲ ಮಾಡೋದ್ರಿಂದ ನಿಮಗೆ ಚಂದ್ರನ ಪರಿಹಾರ ಆಗುತ್ತೆ. ನಂತರ 6ನೇ ಮನೆಯಲ್ಲಿ ಗುರು ಶುಕ್ರರ ಯುತಿ, ಜಾಗ ಬದಲಾವಣೆ, ಹೊಸ ಬಿಸ್ನೆಸ್ಸು, ಹೊಸ ಸ್ಟಾರ್ಟಪ್ಪು, ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡೋವಂಥದ್ದು ಸ್ಕಿಲ್ ಡೆವಲಪ್ಮೆಂಟ್ಗೆ ಅನುಕೂಲ ಮಾಡಿಕೊಡುತ್ತೆ. ಇನ್ನು 3ನೇ ಮನೆಯಲ್ಲೇ ಕುಜ ಇದೆ, ಸ್ಥೈರ್ಯ ಹೆಚ್ಚುತ್ತೆ, ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ಬಟ್ 2ನೇ ಮನೆ ಶನಿ ಮತ್ತು ಸಪ್ತಮದ ಕೇತುಗೆ ಪರಿಹಾರ ಬೇಕು. ಕೇತುಗೋಸ್ಕರ ಬೀದಿ ನಾಯಿಗೆ ಆಹಾರ ಕೊಡೋದು ಅಥವಾ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಂ. ಒಂದು 21 ಬಾರಿ ಹೇಳ್ಕೊಳ್ಳಿ. ಶನಿಶ್ಚರ ಅಂದರೆ ಸಾಡೆಸತಿ ಅಂತ್ಯ ಭಾಗದಲ್ಲಿದೆ. ಹಾಗಾಗಿ ಶನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಒಂದು 21 ಬಾರಿ ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸ ಹೇಳ್ಕೊಳ್ಳಿ. ಎಣ್ಣೆಣ್ಣೆ ದೀಪ ಹಚ್ಚಿ, ಯಾರಾನ ವೃದ್ಧರಿಗೆ ಸೇವೆ ಮಾಡಿ, ಕಷ್ಟ ಬಿದ್ದು ಕೆಲಸ ಮಾಡೋರಿಗೆ ಸೇವೆ ಮಾಡಿ, ಇದೆಲ್ಲ ಶನಿಗೆ ಪರಿಹಾರ, ಶನೇಶ್ವರಿಗೆ. ಸೊ ಇದನ್ನು ಮಾಡೋದ್ರಿಂದ ನಿಮ್ಮ ಲಾಭನ ಹೆಚ್ಚಿಗೆ ನಿರೀಕ್ಷಿಸಬಹುದು, ಒಳ್ಳೆಯದಾಗಿ. ಮೀನರಾಶಿ ನೋಡಿ, ಮೀನರಾಶಿಯವರಿಗೆ 6-7ರಲ್ಲಿ ಚಂದ್ರ ಸಂಚಾರ. ಸೊ ಹೊಸ ಉತ್ಸಾಹ ಉಲ್ಲಾಸ ನಿಮಗೆ ಚೆನ್ನಾಗೇ ಸಿಗುತ್ತೆ. ಗುರು ಶುಕ್ರರ ಯುತಿ ಸುಖ ಸ್ಥಾನದಲ್ಲಿ 4ನೇ ಮನೆಯಲ್ಲಿ. ಸೊ ಗುರುವಿನ ದೃಷ್ಟಿ ನಿಮ್ಮ ಕರ್ಮಸ್ಥಾನದ ಮೇಲೆ ಬೀಳ್ತಾ ಇದೆ, ಸ್ವಸ್ಥಾನದ ಮೇಲೆ. ಸೊ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ. ವಾಹನ ಫ್ಲಾಟ್ ಖರೀದಿ ಮಾಡೋಕ್ಕೆ ಚೆನ್ನಾಗಿದೆ. ಇನ್ನು 3ರಲ್ಲಿ ಬುಧ ಸೂರ್ಯ 2 ಸೇರೋದ್ರಿಂದ ಸೂರ್ಯ ಸ್ಥೈರ್ಯ ಹೆಚ್ಚು ಮಾಡುತ್ತೆ. ಬಟ್ ಕಮ್ಯುನಿಕೇಷನಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಬುಧ ಪರಿಹಾರ ಅಗತ್ಯ. ಸೊ ಬುಧಗೋಸ್ಕರ ವಿಷ್ಣು ಸಹಸ್ರನಾಮ ಹೇಳ್ಕೊಳೋದು, ಸೋದರನು ಮಾವನಿಗೆ ಸಿಹಿ ತಿಂಡಿ ಕೊಡೋದು, ಮಕ್ಕಳಿಗೆ ಸ್ಟೇಷನರಿ ಕೊಡಿಸೋದು, ಇದು ಬುಧನಿಗೆ ಪರಿಹಾರ ಆಗುತ್ತೆ. ಬುಧನಿಗೆ ಪರಿಹಾರ ಅಗತ್ಯ ಇದೆ.
ಜನ್ಮದ ಶನಿಗೋಸ್ಕರ ರಾಮರಕ್ಷಾ ಸ್ತೋತ್ರ ಹೇಳ್ಕೊಳೋದು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಬಾರಿ ಹೇಳ್ಕೊಳೋದ್ರಿಂದ ನಿಮ್ಗೆ ತಕ್ಕ ಮಟ್ಟಿಗೆ ಮಾನಸಿಕ ಶಾಂತಿ ಮತ್ತು ಸ್ಟೆಬಿಲಿಟಿ ಕೆಲಸದಲ್ಲಿ ಸಿಗುತ್ತೆ. ಸ್ವಲ್ಪ ಸಹನೆ ಶಾಂತಿ ಕಾಪಾಡಿಕೊಂಡ್ರೆ ಗುರು ಮುಂದಿನ ವಾರದಿಂದ ಗುರು ಪಂಚಮುಖಕ್ಕೆ ಹೋಗುತ್ತೆ, ಗುರುಬಲ ಬರುತ್ತೆ, ನಿಮ್ಮ ರಾಶಿ ಮೇಲೆ ದೃಷ್ಟಿ ಬೀಳುತ್ತೆ. ನಿಮ್ಮ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡೋ ಶಕ್ತಿ ಆ ಗುರು ಇದೆ. ಹಾಗಾಗಿ ಧೈರ್ಯವಾಗಿರಿ, ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.